ಕೊಟ್ಟಿರ್ತಾರೆ. ಇದರಲ್ಲಿ ಅಶೋಕ್ ಗುಜ್ನಾಳ್ ಕಮಿಷನರ್ ಆಫೀಸ್, ಪೊಲೀಸ್ ಕಮಿಷನರ್ ಆಫೀಸಲ್ಲಿ FDI ಕೆಲಸ ಮಾಡುವ ಇವನು ಇನ್ವಾಲ್ವ್ ಆಗಿರ್ತಾನೆ. ಸೊ ಇದನ್ನ ಪುಂಡಲಿಕ್ ಇದು ಒಂದು ರೀತಿಯಲ್ಲಿ ಅವನು ಅಪ್ರೋಚ್ ಮಾಡಿದಾನೆ. ಪುಂಡಲಿಕ್ ವಿಠಲ್ ಡೊಂಬರ್ ಅವನ ಹೆಂಡತಿ ಜೊತೆ ಸಂಬಂಧ ಇರೋನು, ಮೃತಪಟ್ಟಿರೋರ ಹೆಂಡತಿ ಜೊತೆ ಸಂಬಂಧ ಇರೋ ಅವನಕ್ಕೆ ಫ್ರೆಂಡ್ ಒಬ್ಬನ ಇರ್ತಾನೆ, ಸಚಿನ್ ಅಂದ್ರೆ ಒಬ್ಬನ ಇರ್ತಾನೆ. ಸೊ ಸಚಿನ್ ಅವನಕ್ಕೂ ಈ ಮಾಹಿತಿಯನ್ನು ತಿಳಿಸಿರ್ತಾನೆ. ಆ ಸಚಿನ್ ಅವನು ಈ ಲೇಡಿಯನ್ನು ಎದುರಿಸಿ ಎಕ್ಸ್ಟಾರ್ಷನ್ ಪ್ರಯತ್ನ ಮಾಡಿದ್ದಾನೆ. ಮಾಹಿತಿ ಗೊತ್ತಿದೆ, ಇಂತಾಗ FS ಅಲ್ಲಿ ಎಡಿಟ್ ಮಾಡಿದ್ದಾರೆ, ಎಲ್ಲ ಗೊತ್ತಾದ್ಮೇಲೆ ಸೊ ಈ ಲೇಡಿ ಕಡೆ ಇವನ್ ಸಚಿನ್ ಮತ್ತು ಅವನ ಫ್ರೆಂಡ್ಸ್ ಕೆಲವೊಬ್ಬರು ಎಕ್ಸ್ಟಾರ್ಷನ್ ಮಾಡ್ತಾರೆ. ಅವರು ಇನ್ನು ಬಹಳಷ್ಟು ಒಂದು 2-3 ಜನ ಇದ್ದಾರೆ, ಇನ್ನ 2-3 ಜನ ಇದ್ದಾರೆ. ಇವರಿಗೆ ಈ ಮಾಹಿತಿ ಗೊತ್ತಿದೆ. ಮಾಹಿತಿ ಗೊತ್ತಿದ ನಂತರ ಅದನ್ನು ಉಪಯೋಗಿಸಿಕೊಂಡು ಹಣವನ್ನು ವಸೂಲಿ ಮಾಡೋದಕ್ಕೆ ಪ್ರಯತ್ನ ಮಾಡಿದ್ದಾರೆ. ಸೊ ಅದರಲ್ಲಿ ಅವನ ಅಕ್ಯೂಸ್ಡ್ ನಂಬರ್ 2 ಪುಂಡಲಿಕ್ ಅವನ ಫ್ರೆಂಡ್ ಒಬ್ಬನ ಸಚಿನ್ ಅನ್ನು ಕೂಡ ಅರೆಸ್ಟ್ ಆಗಿದ್ದಾನೆ. ಸಚಿನ್ ಸೊ ಇವನ್ ಆಲ್ರೆಡಿ ಸುಮಾರು 4 ಲಕ್ಷಕ್ಕೆ ಇಂತಾಗ ಯೂಟ್ಯೂಬರ್ಸ್ ಹೆಸರಲ್ಲಿ ಪ್ರೈವೇಟ್ ಮೀಡಿಯಾ ಇಲ್ಲ ಮಾಹಿತಿ ಅದು ಬಗ್ಗೆ ಈಗ ಫಸ್ಟ್ ಪ್ರೈಮ ಫೇಸಿ ನಾವು ಮರ್ಡರ್ ಕೇಸ್ ಬಗ್ಗೆ ಗಮನ ಕೊಟ್ಟಿದ್ದೀವಿ. ಈಗ ಈ ಎಕ್ಸ್ಟಾರ್ಷನ್ ಕೇಸಲ್ಲಿ ಇನ್ನೂ ಕೆಲವೊಬ್ಬರು ಇದ್ದಾರೆ. ಈಗ ಸಚಿನ್ ಯೂಟ್ಯೂಬರ್ ಅಲ್ಲ, ಇನ್ನೊಬ್ಬ ಯೂಟ್ಯೂಬರ್ ಇದ್ದಾನೆ, ಇದ್ದಾರೆ. ಸೊ ಅದನ್ನು ವಿಚಾರಣೆ ನಡೀತಾ ಇದೆ. ಈಗ ಹೆಸರು ಹೇಳುವುದು ಇನ್ವೆಸ್ಟಿಗೇಷನ್ ಅಲ್ಲಿ ಅಫೆಕ್ಟ್ ಆಗುತ್ತದೆ. ಮುಂದಿನ ದಿವಸಗಳಲ್ಲಿ ಇನ್ನೂ ಅರೆಸ್ಟ್ ಮಾಡೋದು ಬಾಕಿ ಇದೆ. ವಿಲ್ ಅರೆಸ್ಟ್. ಇದು ಬರೋ 9 ಜನ ಅರೆಸ್ಟ್ ಆಗಿದ್ದಾರೆ. ರಾಹುಲ್ ಅಂದ್ರೆ ಒಬ್ಬನನ್ನು ಅರೆಸ್ಟ್ ಮಾಡಿದೀವಿ. ಅವನ ಈ ಪಾಯ್ಸನ್ ಅನ್ನು ಕೊಡುವ ಹಾರ್ಟ್ ಅಟ್ಯಾಕ್ ಬರ್ತದೆ ಅಂದ್ರೆ ಹೇಳಿರೋ ರಾಹುಲ್ ಅನ್ನು ಅರೆಸ್ಟ್ ಮಾಡಿದೀವಿ. ರಾಹುಲ್ ಸಂಬಂಧಿಕನ ಪುಂಡಲಿಕ್ ಸುಮಾರು ಸೇರಿ ಮಾಡಿರೋರು. ಇವನ ರಾಹುಲ್ ಅವನು ಪುಂಡಲಿಕ್ ಅವನ ರಿಲೇಟಿವ್. ಇಲ್ಲ ಸೊ ಅದನ್ನು ಕೂಡ ವಿಚಾರಣೆ ಮಾಡ್ತಾ ಇದೀವಿ. ಹಾಸ್ಪಿಟಲ್ ಅಲ್ಲಿ ಟ್ರೀಟ್ಮೆಂಟ್ ಯಾರು ಬೇಕಾದ್ರೆ ಒಳ್ಳೆ ಟ್ರೀಟ್ಮೆಂಟ್ ಕೊಡ್ಲಿ ಅಂದ್ರೆ ಅಡ್ಮಿಟ್ ಮಾಡಿರ್ತಾರೆ. ಬಟ್ ಈ ಕೇಸಲ್ಲಿ ಇಲ್ಲ ಬೇರೆ ಯಾರು ಶಾಮೀಲಾಗಿರ್ತಾರೆ ಅಂದ್ರೆ ಅದನ್ನು ಕೂಡ ನಾವು ಚೆಕ್ ಮಾಡ್ತೀವಿ. ವಿಚಾರಣೆ ಇನ್ನ ನಡೀತಾ ಇದೆ. ಸೊ ಅದನ್ನು ಕೂಡ ಇದರಲ್ಲಿ ಇನ್ನೂ ಬಹಳಷ್ಟು ವಿಚಾರಣೆ ಇನ್ನ ಸಂಪೂರ್ಣವಾಗಿ ಕಂಪ್ಲೀಟ್ ಆಗಿಲ್ಲ. ಇನ್ವೆಸ್ಟಿಗೇಷನ್ ಇನ್ನೂ ಇಷ್ಟೇ ಅಂದ್ರೆ ನಾನು 9 ಜನ ಅರೆಸ್ಟ್ ಆಗಿದ್ದಾರೆ. ಈ ಕೇಸಲ್ಲಿ ಬೇರೆ ಯಾರು ಇನ್ವಾಲ್ವ್ ಆಗಿಲ್ಲ ಅಂದ್ರೆ ಹೇಳಿಲ್ಲ. ಇನ್ನು ಇದರಲ್ಲಿ ಈ ಕೇಸನ್ನು ಯೂಸ್ ಮಾಡಿಕೊಂಡು ಹಣ ಪಡೆಯೋದಕ್ಕೆ ಪ್ರಯತ್ನ ಮಾಡಿರೋ ಕೆಲವೊಬ್ಬರು ಇದ್ದಾರೆ ಅಂದ್ರೆ ನಮಗೆ ಮಾಹಿತಿ ಇದೆ. ಬಟ್ ಅದೇ ಇದು ಬೇರೆ ಸುಮಾರು 7.5 ಲಕ್ಷ ಟ್ರಾನ್ಸಾಕ್ಷನ್ ಆಗಿರೋದ್ರ ಬಗ್ಗೆ ಮಾಹಿತಿ ಇದೆ. ಈ ಕೊಲೆ ಆದ್ಮೇಲೆ ಕೊಲೆಯನ್ನು ಮುಚ್ಚುವುದಕ್ಕೆ ಕೊಲೆಯನ್ನು ಉಪಯೋಗ ಮಾಡಿಕೊಂಡು ಆ ಲೇಡಿ ಕಡೆಯಿಂದ ಸುಮಾರು 4 ಲಕ್ಷ ಎದುರಿಸಿ ತಗೊಂಡಿರೋದು, ಬೇರೆ ಬೇರೆ ಡಿಮ್ಯಾಂಡ್ಸ್ ಇಟ್ಟಿರುವುದು, ಲೈಂಗಿಕ ಡಿಮ್ಯಾಂಡ್ಸ್ ಇಟ್ಟಿರುವುದು, ಇದೆಲ್ಲ ಕೂಡ ಬರ್ತಾ ಇದೆ. ವಿಚಾರಣೆ ಇನ್ನೂ ನಡೀತಾ ಇದೆ. ಅದು ಇದಕ್ಕೆ ಮುಂಚೆನೆ ಮಾಡಿ ಆ ಲೇಡಿಯನ್ನು ಎದುರಿಸೋದಕ್ಕೆ ಯೂಸ್ ಮಾಡಿರುವ ವಿಡಿಯೋ. ಆ ಲೇಡಿ ಕಡೆಯಿಂದ ಹಣವನ್ನು ವಸೂಲಿ ಮಾಡೋದಕ್ಕೆ ಆ ಲೇಡಿಯನ್ನು ಮರ್ಡರ್ ಅಕ್ಯೂಸ್ಡ್ ಅಂದ್ರೆ ತೋರಿಸಿ ಅವ್ರಿಗೆ ಮಾತ್ರ ಫಸ್ಟ್ ಇನಿಷಿಯಲಿ ಆ ವಿಡಿಯೋವನ್ನು ಕಳಿಸಿರ್ತಾರೆ. ಇಂಟರ್ಮಿಡಿಯೇಷನ್, ಬ್ರೋಕರೇಜ್, ಇಂತಾಗ FSL ರಿಪೋರ್ಟ್ ಅನ್ನು ತಿದ್ದುಪಡಿ ಮಾಡುವುದಕ್ಕೆ ಇನ್ವಾಲ್ವ್ ಆಗಿರುವುದು. ಸೊ ಇದು ಬರೀ ನಮಗೆ ಈ ಕೇಸಲ್ಲಿ ಇರೋ ಮಾಹಿತಿ ಪ್ರಕಾರ ಈ ಕೇಸಲ್ಲಿ 100% ಇನ್ವಾಲ್ವ್ ಆಗಿರೋರು